ಫಸ್ಟ್ ಫ್ಲೋರ್ ಮತ್ತೆ ಗ್ರೌಂಡ್ ಫ್ಲೋರ್ ಮಧ್ಯದಲ್ಲಿರೋ ಸ್ಟೇರ್ ಕೇಸ್ಗೆ ಬುದ್ಧಂದು ಟೈಲ್ಸ್ ಹಾಕ್ಸಿದ್ದಾರೆ, ನೋಡ್ಬೋದು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಗ್ರೌಂಡ್ ಫ್ಲೋರ್ ಬಂದ್ರೆ ಕೆಳಗಡೆ ಎಲ್ಲ POP ಆಗಿದೆ, ಇನ್ಕ್ಲೂಡಿಂಗ್ ಪಾರ್ಕಿಂಗ್ ಅಲ್ಲಿ ಸಮೇತ. ನೋಡ್ಬೋದು ಫುಲ್ಲಿ ಪಾರ್ಕಿಂಗ್ ಇರ್ಬೋದು, ಏನೇ ಇರ್ಬೋದು 90% ಆಫ್ ದಿ ಹೌಸ್ ಫುಲ್ POP ಕವರ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಆಲ್ ವೈರಿಂಗ್ ಮಾಡಬೇಕಾದ್ರೆ ವೈರು ಜಾಸ್ತಿನೇ ತಿನ್ನುತ್ತೆ. ಯಾಕೆ ಅಂದರೆ POP ಇರೋದ್ರಿಂದ ವೈರ್ ಒಂದೊಂಚೂರು ಉದ್ದ ಬಿಡಬೇಕಾಗುತ್ತೆ. ಅದರಿಂದ 2 ರಿಂದ 3 ಬಾಕ್ಸ್ ಎಕ್ಸ್ಟ್ರಾ ತಗೋಬೋದು ಅನ್ಕೊಂತೀನಿ. ಆಲ್ಮೋಸ್ಟ್ ಆಲ್ ಫುಲ್ ಬಿಲ್ಡಿಂಗ್ದು ಕ್ಲೀನಿಂಗ್ ಕೂಡ ಆಗಿದೆ ಆಲ್ರೆಡಿ. ಎಲ್ಲ ಬಾಕ್ಸ್ ಇರ್ಬೋದು, ಸ್ಪಾಟ್ ಲೈಟ್ ಇರ್ಬೋದು, ಜಂಕ್ಷನ್ ಬಾಕ್ಸ್ ಇರ್ಬೋದು, ಅಥವಾ ಯಾವುದೇ DB ಬಾಕ್ಸ್ ಇರ್ಬೋದು, ಎಲ್ಲ ಆಲ್ಮೋಸ್ಟ್ ಆಲ್ ಕ್ಲಿಯರ್ ಆಗಿ ಕ್ಲೀನ್ ಆಗೋಗಿದೆ. ಇನ್ನೇನಿದ್ರು ವೈರಿಂಗ್ ಮಾಡೋದು ಮಾತ್ರ ಬಾಕಿ ಇದೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಹಾಫ್ ಆಫ್ ದಿ ಫ್ಲೋರ್ ಫುಲ್ ಪಾರ್ಕಿಂಗ್ ಇದೆ. ಅದ್ ಬಿಟ್ರೆ ಮಿಕ್ಕಿದ್ದು 1 BHK ಹೌಸ್ ಇದೆ. 1 BHK ಹೌಸ್ ಅಷ್ಟೇ. ನೋಡ್ಬೋದು ನೀವೇನೆ, ಇಲ್ಲೊಂಚೂರು ನೋಡಿ ತೋರಿಸ್ತೀನಿ. ಹೆವಿ ಸಿಮೆಂಟ್ ಕಾಣಿಸ್ತಾ ಇದೆ. ಸಿಮೆಂಟ್ ಸಿಕ್ಕಿದೆ ಅಂತ ಹಾಕೊಂಡು ತುಂಬಿಟ್ಬಿಟ್ಟವ್ರೆ ಎಲ್ಲ ಪೂರ್ತಿ. ಪಾರ್ಕಿಂಗ್ ಅಲ್ಲಿ ಆಲ್ರೆಡಿ ನೀವೇ ನೋಡ್ಬೋದು, ಈಗ ಪ್ಯಾನಲ್ ಬೋರ್ಡ್ ಕೂಡ ಫಿಕ್ಸ್ ಆಗಿದೆ ಆಲ್ರೆಡಿ. ವೈರಿಂಗ್ ಮಾತ್ರ ಮಾಡಬೇಕು.